ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತೆಲ್ಲ ಮಾಹಿತಿ ಇದ್ದವರು ಆ ವ್ಯಕ್ತಿನ ಹೊರದೇಶಕ್ಕೆ ಹೋಗಕ್ಕೆ ಇವರು ಹೇಗೆ ಬಿಟ್ರು ಅಂತ ಇವರು ಹೇಳಬೇಕು. ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಯಾಕೆ ಬಿಟ್ಟಿದ್ದಾರೆ, ಇದನ್ನ ಸಂಪೂರ್ಣವಾಗಿ ಕ್ರಮ ತಗೊಳ್ಳಿಕ್ಕೆ ಇದನ್ನ ಒಂದು ರಾಜಕೀಯ ಲಾಭ ದುರುದ್ದೇಶದಿಂದ ಈ ಸರ್ಕಾರ ಮಾಡಿರುವಂತಹ ಕೆಲಸ, ಪೊಲಿಟಿಕಲ್ ಬೆನಿಫಿಟ್ ಇಲ್ಲೆಲ್ಲ ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ಈ ಬಂಡ ಸರ್ಕಾರ ಆ ವ್ಯಕ್ತಿನ ಅಲ್ಲೇ ಬಂಧಿಸುವಂತ ಕೆಲಸ ಇವರು ಯಾಕೆ ಮಾಡಿರಲಿಲ್ಲ? ಇಷ್ಟು ವಿಫಲವಾಗಿದೆ ಅಂದ್ರೆ ಅಷ್ಟು ಅಸಮರ್ಥವಾಗಿದೆ ಸರ್ಕಾರ ಅಂತ ಹೇಳ್ತಾ ಇದ್ದೀವಿ. ಈ ಇಲಾಖೆನೇ ಅಸಮರ್ಥವಾಗಿದೆ, ಈ ಸರ್ಕಾರನೇ ಅಸಮರ್ಥವಾಗಿದೆ. ಈ ರೀತಿ ಬಂಡತನದ ಎಲ್ಲಿ ಕ್ರಮ? ಸರ್ಕಾರ ಇಟ್ಕೊಂಡು ಇವರು ಒಂದು ಪ್ರತಿಪಕ್ಷ ತರ ಮಾತಾಡೋದಲ್ಲ, ಸರ್ಕಾರ ಇಟ್ಕೊಂಡು ಒಂದು ಕ್ರಮವನ್ನು ವಹಿಸುವಂತ ಕೆಲಸವನ್ನ ಯಾರನ್ನು ದೋಷಿಸ್ತಿದ್ದಾರೆ? ಯಾರು ವಿಫಲವಾಗಿರೋದು? ಯಾರಿಂತ ನಡೀಲಿಕ್ಕೆ ಅವಕಾಶವನ್ನು ಕೊಟ್ಟು ಕಣ್ಣು ಮುಚ್ಕೊಂಡು ಕೂತಿರೋರು ಯಾರು? ಈ ಸರ್ಕಾರ. ಈ ಸರ್ಕಾರದಲ್ಲಿ ಏನಾರ ಒಂದು ಸೂಕ್ಷ್ಮತೆ ಇದ್ದೀರೆ, ಆ ಹೆಣ್ಣು ಮಕ್ಕಳ ಬಗ್ಗೆ ಏನಾರು ಒಂಚೂರು ಕಾಳಜಿ ಇದ್ದೀರೆ, ಈ ರೀತಿ ವ್ಯವಸ್ಥೆಗಳು ಆಗ್ಲಿಕ್ಕೆ ಬಿಡ್ತಿದ್ರ? ಇವ್ರ ಮನೆ ಹೆಣ್ಮಕ್ಳಾಗಿರಿ ಏನಾಗ್ತಿತ್ತು? ಈ ರೀತಿ ನಡ್ಕೊಳ್ಳುವಂಥದ್ದು ನಿಜಕ್ಕೂ ಖಂಡನೀಯ. ಯಾರೇ ಇರಲಿ ಕ್ರಮ ವಹಿಸಿ ಅಂತ ಹೇಳ್ತಿದೀವಿ. ಯಾರೇ ಇರಲಿ ಕ್ರಮ ವಹಿಸುವುದರಲ್ಲಿ ಯಾವ ಸಡಿಲಿಕೆನೂ ಇರಬಾರ್ದು. ಯಾವ ಸಡಿಲಿಕೆನೂ ಇಲ್ಲದೇನೆ ಒಂದು ತೀವ್ರವಾಗಿ ಕ್ರಮವನ್ನು ವಹಿಸಿ ಅಂತ ಈ ಸರ್ಕಾರಕ್ಕೆ ಬಾರಿನೂ ಹೇಳುವಂತ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಕೆಲಸಗಳು ನಮ್ಮ ಪಕ್ಷದಿಂದ ಆಗಿದೆ. ಹಾಗಾಗಿ ಇಲ್ಲೆಲ್ಲೂ ರಕ್ಷಣೆ ಕೊಡೋದು ಇನ್ನೊಂದು ಪ್ರಶ್ನೆನೇ ಇಲ್ಲ. ಎಲ್ಲ ವಿಚಾರಗಳಲ್ಲಿ ಈ ಸಂಪೂರ್ಣ ಎಪಿಸೋಡ್ನಲ್ಲಿ ಯಾರೇ ಇನ್ವಾಲ್ವ್ ಆಗಿರಲಿ ಕ್ರಮವನ್ನು ವಹಿಸಲಿ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಸರ್ಕಾರ ಇದರಲ್ಲಿ ಲೋಪಗಳನ್ನು ಅವರು ಹೇಳಬೇಕು.